ಕ್ರೈಸ್ತಲ ಕರ್ತನ ನಾಮ ಮಾತ್ರ ಮಹಿಮೆ ಬರಲಿ. ಯಾರು ದೇವರಲ್ಲಿ ಭಯ ಭಕ್ತಿ ಇಲ್ಲವನಾಗಿರ್ತಾನೋ ಅವನ ದಿನಗಳಿಂದ ದೇವರು ಹೆಚ್ಚಿಸ್ತಾರೆ. ಆಯುಸ್ಗಳನ್ನು ಹೆಚ್ಚಿಸಿ ಆರೋಗ್ಯವನ್ನು ಕೊಟ್ಟು ಅವನ ಜೊತೆ ಸದಾ ಇದ್ದು ಕೇಡು ಗಣಾಂತರದಿಂದ ನಮ್ಮ ತಪ್ಪಿಸಿ ಕಾಪಾಡೋ ದೇವರಾಗಿದ್ದಾರೆ. ದೇವರ ವಾಕ್ಯಗಳನ್ನು ಓದಿ ನೋಡೋಣ. 21ನೇ ಕೀರ್ತನೆಯಲ್ಲಿ 1ನೇ ವಾಕ್ಯ ನೋಡೋಣ. ಯೆಹೋವನೇ, ನಿನ್ನ ಪರಾಕ್ರಮದಲ್ಲಿ ಅರಸನು ಸಂತೋಷಿಸುತ್ತಾನೆ. ನೀನು ಉಂಟು ಮಾಡಿದ ಜಯಕ್ಕೆ ಎಷ್ಟೋ ಆನಂದ ಪಡುತ್ತಾನೆ. ನೀನು ಅವನ ಪ್ರಾರ್ಥನೆಯನ್ನು ನಿರಾಕರಿಸದೆ ಅವನ ಇಷ್ಟಾರ್ಥವನ್ನು ನೆರವೇರಿಸಿದೆಯಲ್ಲ. ಸೆಲ. ಯಾವ ರೀತಿ ದೇವರು ಆತನ ಆಸೆಗಳನ್ನು ಪೂರೈಸಿಕೊಟ್ರಂದರೆ, ಸ್ಥಿರವಾಗಿ ದೇವರಲ್ಲಿ ಇದ್ದು ಕನಿಕೊಟ್ಟು ನೀತಿವಂತನಾಗಿ ಆತನ ಇರಬೇಕಾದ್ರೆ ಆತನ ದೇವ್ರು ಏನು ಮಾಡ್ತಾರೆ? ಅಪಜಯಗೊಳಿಸದೆ ಜಯವನ್ನು ಕೊಡುವ ದೇವರಾಗಿದ್ದಾರೆ. ಅದೇ ರೀತಿಯೇ ನಾವು ದೇವರಲ್ಲಿ ಸ್ಥಿರವಾಗಿದ್ದು ಆತನ ನಾವು ಮೊರೆ ಹೋಗುವಾಗ ಬರುವಂಥ ಎಲ್ಲ ಅಪಜಯಗಳಿಂದ ನಮಗೆ ಜಯ ಕೊಡುವ ದೇವರಾಗಿದ್ದಾರೆ. ದೇವರ ವಾಕ್ಯಗಳು ಕೀರ್ತನೆ 61:6 ಓದಿ ನೋಡೋಣ. ಅವನು ಬಂದು ದೇವರಲ್ಲಿ ಭಯ ಭಕ್ತಿ ಉಳ್ಳವನಾಗಿರ್ತಾನೆ. ದೇವರೇ, ನೀನು ನನ್ನ ಅರಿಕೆಗಳಿಗೆ ಲಕ್ಷ್ಯ ಕೊಟ್ಟಿದ್ದೀವಿ. ನಾವು ಮಾಡಿದಂಥ ಅರಿಕೆಗಳು, ಪ್ರಾರ್ಥನೆ ಮಾಡುವಂಥ ಅರಿಕೆಗಳಿಗೆ ದೇವರು ಲಕ್ಷ್ಯ ಕೊಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ನಿನ್ನಲ್ಲಿ ಭಯ ಭಕ್ತಿ ಉಳ್ಳವರಿಗೆ ಸಿಕ್ಕತಕ್ಕ ಬಾಧ್ಯತೆಯನ್ನು ನನಗೂ ದಯಪಾಲಿಸು. ಹೌದು, ನಾವು ದೇವರಲ್ಲಿ ಮೊರೆ ಹೋಗುವಾಗ ಬೇರೆ ಒಂದು ಅರಸನಿಗೆ ಮಾಡುವಂಥ ದೇವ್ರು ನಮಗೆ ಮಾಡದೆ ಹೋಗ್ತಾರ? ಖಂಡಿತ ನಮಗೂ ಮಾಡ್ತಾರೆ. ಅರಸನಿಗೆ ದೀರ್ಘಕಾಲದ ಬಾಳಿಕೆಯನ್ನು ಅನುಗ್ರಹಿಸು. ಅವನು ಆಯುಸ್ಸು ಅನೇಕ ತಲೆಗಳವರೆಗೆ ವೃದ್ಧಿಯಾಗಿರಲಿ. ಅವನು ನಿನ್ನ ಸಾನ್ನಿಧ್ಯವನ್ನು ಪಡೆದು ಸದಾಕಾಲ ಸಿಂಹಾಸನ ರೂಢನಾಗಿರಲಿ. ಅದೇ ಸದಾಕಾಲ ದೇವರಲ್ಲಿ ನಾವು ಮಕ್ಕಳನ್ನು ಕಾಣುವವರಾಗಿ ಸದಾ ಆತನಿಗೆ ಕನಿ ಕೊಟ್ಟು ನಾವು ನಡೆಯುವಾಗ ನಮ್ಮ ಆಯುಸ್ಗಳನ್ನು ದೇವರು ಇನ್ನೂ ಹೆಚ್ಚಿಗೆ ಕೊಡುವ ದೇವರಾಗಿದ್ದಾರೆ. ನಮ್ಮ ಕೂಗನ್ನು ಲಾಲಿಸುವ ದೇವರಾಗಿದ್ದಾರೆ. ಕೀರ್ತನೆ 91:16 ವಾಕ್ಯಗಳನ್ನ ಓದಿ ನೋಡೋಣ. ಕೀರ್ತನೆ 91:14 ಹೇಳ್ತದೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನಾವು ಆತನಲ್ಲಿ ಮೊರೆ ಹೊಕ್ಕಿ ಆತನೇ ನಂಬಿ ನಾವು ನಡೆಯುವಾಗ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ರಕ್ಷಣೆಯನ್ನು ಕೊಡ್ತೀನಿ ಅಂತ ದೇವರು ಹೇಳಿದ್ದಾರೆ, ಪ್ರೊಟೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. 16ನೇ ವಾಕ್ಯ ಹೇಳ್ತದೆ, ದೀರ್ಘಾಯುಸ್ಸನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು, ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನಂತ ದೇವರು ಆಗ್ತದೆ. ಆತನಲ್ಲಿ ನಾವು ಮೊರೆ ಹೊಕ್ಕಿ ಆತನ ಮಾರ್ಗದಲ್ಲಿ ನಡೆಯುವಾಗ ನಮ್ಮ ಆಯುಷ್ಯವನ್ನು ಕೂಡಿಸಿಕೊಟ್ಟು ನಮ್ಮನ್ನು ನಡೆಸಿ ಸಂತೋಷವುಳ್ಳವರಾಗಿ ನಮ್ಮನ್ನು ನಡೆಸುವ ದೇವರಾಗಿದೆ. ಅರಸನಿಗೆ ಮಾಡಿದ ದೇವರು ನಮಗೆ ಮಾಡದೆ ಹೋಗ್ತಾರ? ಖಂಡಿತ. 91ನೇ ಕೀರ್ತನೆ ಪ್ರಕಾರವಾಗಿ ಅದನ್ನೇ